ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ನಾನಿಲ್ಲಿ ನಮ್ಮ ಮನೆ ಹೊರಗಡೆ ಬಂದಿದ್ದೀನಿ ನೋಡಿ. ಮಾರ್ನಿಂಗ್ ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಬಂದಿದ್ದೀನಿ ಈ ಕಡೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಮಿಸ್ಟ್ ಇರುತ್ತೆ, ತುಂಬ ಚಳಿ ಜಾಸ್ತಿ ಇದ್ದರೆ ಮಾತ್ರ ಫುಲ್ ಫಾಗ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಚೂರು ಮಿಸ್ಟ್ ಕಾಣ್ತಾ ಇರುತ್ತೆ. ಬಟ್ ಮೊಬೈಲ್ಗೆ ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ದೂರದಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವು ನೋಡಲಿ ಅಂದ್ಬಿಟ್ಟು ಒಂದು ವ್ಯೂನ ಹಾಕಿದ್ದೀನಿ ನೋಡಿ. ಹಾಗೆ ಇವಾಗ ಹೊರಗಡೆಯಿಂದ ಸ್ವಲ್ಪ ಕರಿಬೇವು ಬೇಕಿತ್ತು ಅಡುಗೆಗೆ. ಕರಿಬೇವು ಮತ್ತು ನಮ್ಮ ಮಾವರು ಕೂಡ ಎಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ, ಅದನ್ನೆಲ್ಲ ತಗೊಂಡು ಮತ್ತೆ ಒಳಗಡೆ ಬಂದೆ. ಬೆಳಗ್ಗೆದೆಲ್ಲ ಕೆಲಸ ಆಗಿತ್ತು, ಬೇರೆ ಎಲ್ಲ. ಇವಾಗ ತಿಂಡಿ ಒಂದು ರೆಡಿ ಮಾಡಬೇಕು. ತಿಂಡಿಗೆ ಇವತ್ತೇನಿಲ್ಲ, ಸಿಂಪಲಾಗಿ ಒಂದು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿ ಪುಳಿಯೋಗರೆ ರೆಸಿಪಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲಾಗಿರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ, ಮಾಮೂಲಿ ಮಾಡೋ ಥರ ಮಾಡಲ್ಲ. ಸ್ವಲ್ಪ ನಾನು ಚೇಂಜಸ್ ಆಗಿ ಪುಳಿಯೋಗರೆ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನಿಲ್ಲಿ ಈ ಕಡಲೆ ಬೀಜದ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಕಡಲೆ ಬೀಜದ ಎಣ್ಣೆ. ನಾನಿವಾಗ ಇದು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಸ್ವಲ್ಪ ಸಾಸಿವೆನೆಲ್ಲ ಸೇರಿಸ್ಕೊಬೇಕು. ಸಾಸಿವೆ ಎಲ್ಲ ಸ್ವಲ್ಪ ಈ ಪ್ಯಾನೆಲ್ಲ ಚಿಟಪಟ ಅನ್ನಬೇಕು. ಹಾಗೆ ನನ್ನ ಮಗ ಬೆಳಗ್ಗೆ ಯಾಕೋ ಎದ್ದು ಬಂದುಬಿಟ್ಟ ಬೇಗ. ಅವನಿಗೆ ಇವತ್ತು ಮೂಡ್ ಸರಿಗಿಲ್ವೇನೋ, ಅಳ್ತಾ ಇದ್ದ, ನಾನು ಎತ್ಕೊಮ್ಮ ಅಂತ ಅಳ್ತಾ ಇದ್ದಾನೆ ನೋಡಿ. ತಡಿ ಎತ್ಕೊತೀನಿ ಅಂದ್ಕೊಂಡು ಅವನು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ. ಹಾಗೆ ಈ ಸಾಸಿವೆ ಎಲ್ಲ ಚಿಟಪಟ ಅಂತ ಇದ್ದಾಗೇ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಉರಿಲಿ ಇಟ್ಕೊಬಿಟ್ರೆ ಕಡಲೆ ಬೀಜ ಸೀದೋಗ್ಬಿಡುತ್ತೆ, ಮತ್ತು ಫ್ರೈಯೂ ಕೂಡ ಸರಿಗಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಕಡಲೆ ಬೀಜ, ಉದ್ದಿನಬೇಳೆ ಮತ್ತು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ನೀವು ಕಡಲೆ ಬೀಜ ಫ್ರೈ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಬೇಕು. ಸ್ವಲ್ಪ ರೋಸ್ಟ್ ಆಗಲಿ ಕಡಲೆ ಬೀಜ ಉದ್ದಿನಬೇಳೆ ಎಲ್ಲನೂ. ಇವಾಗ ಇದೆಲ್ಲ ನೋಡಿ ಫ್ರೈ ಆಗ್ತಾಯಿದೆ. ಫ್ರೈ ಆಗ್ತಾ ಇದ್ದಾಗೆ ನಾನು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೋಬೇಕಾಗುತ್ತೆ. ನನಗೇನೊಬ್ಬ ಕೊತ್ತಂಬರಿ ಸೊಪ್ಪನ್ನ ಈ ಹಸಿ ಬಿಸಿ ತಿನ್ನೋದಂದರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಎಣ್ಣೆ ಜೊತೆನೇ ಒಗ್ಗರಣೆ ಮಾಡ್ಕೊಬಿಡ್ತೀನಿ. ನನಗೆ ಈ ರೀತಿಯೇ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ. ಅದಕ್ಕೆ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಯಾರು ಈ ಪುಳಿಯೋಗರೆಗೆ ಈರುಳ್ಳಿ ಹಾಕೋದಿಲ್ಲ, ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು ದಿವಸ ಟ್ರೈ ಮಾಡಿದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ,
ಎಲ್ಲ ಹಾಕ್ಬಿಟ್ಟು ಚೆನ್ನಾಗಾಗಿತ್ತು. ಅದಕ್ಕೆ ನಾನು ಈ ರೀತಿನೂ ಮಾಡ್ತೀನಿ, ಮತ್ತು ಮಾಮೂಲಿ ಪುಳಿಯೋಗರೆ ಆ ರೀತಿನೂ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೊತ್ತು ಉಪ್ಪು ಹಾಕೊಂಡಿದ ತಕ್ಷಣ ಸ್ವಲ್ಪ ಬಾಡಬೇಕಲ್ಲ, ಆಮೇಲೆ ಮತ್ತೆ ಇಲ್ಲಿ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹೀಗೆ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಕಿದ ಐಟಮ್ನೆಲ್ಲ ಸೇರಿಸ್ಕೋಬೋದು. ಮುಂದೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಮಗ ತುಂಬ ಹಠ ಮಾಡ್ತಾ ಇದೆ. ಸೊ ಅವನೊಂದು ಸ್ವಲ್ಪ ಸಮಾಧಾನ ಮಾಡ್ತಾ ಇದೆ. ಇದಕ್ಕೆ ನಾನು ಇಲ್ಲಿ ಪುಳಿಯೋಗರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಈ ಏನಂತಾರೆ ಬೆಲ್ಲನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನಾನಿವಾಗ ತಿಂಡಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಪಟ ಅಂತ ಇಲ್ಲಿ ಒಂದು ಕಡೆ ಬೀಟ್ರೋಟ್ ಪಲ್ಯನೂ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬೀಟ್ರೋಟ್ ಪಲ್ಯ ರೆಡಿ ಆಗ್ತಿದ್ರೆ ಈ ಕಡೆ ನಾನಿಲ್ಲಿ ಸಾಂಬಾರ್ಗೆ ಅಂತ ಟೊಮೆಟೊ ರಸಮ್ಗೋಸ್ಕರ ಟೊಮೆಟೊ ಮತ್ತು ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3-4 ವಿಷಿಲ್ನ ಕೂಗಿಸ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತಕ್ಕೊತೀನಿ. ಸಿಪ್ಪೆ ತಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸಿಪ್ಪೆ ನಮಗೆ ಬಾಯಿಗೆ ಸಿಗುತ್ತೆ. ಅದಕ್ಕೆ ಇದೆಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ಇವಾಗ ನೋಡಿ ಟೊಮೆಟೊ ರಸಮ್ ಎಲ್ಲ ರೆಡಿಯಾಗಿದೆ. ನನಗೆ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ. ಏನಿಲ್ಲ, ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು. ಇದೆಲ್ಲ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಅದೇ ಈ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋದು. ಮತ್ತು ನಾನಿಲ್ಲಿ ಬೀಟ್ರೋಟ್ ಪಲ್ಯ ರಸಮ್ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಮತ್ತೆ ಬೆಳಗ್ಗೆ ಮಾಡಿದ್ದು ಪುಳಿಯೋಗರೆನೂ ಕೂಡ ಇಷ್ಟು ಮಿಕ್ಕಿದೆ. ಇದಿಷ್ಟು ನನ್ನ ಮಧ್ಯಾಹ್ನಕ್ಕೆ ಊಟನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೈಸ್ ಒಂದು ಮಾಡ್ಕೋಬೇಕು ಅಷ್ಟೇ. ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಎಲ್ಲ ಕೆಲಸನೂ ಆಯಿತು. ನೋಡಿ ಆಲ್ಮೋಸ್ಟ್ ನನ್ನ ಮಗನೂ ಕೂಡ ಇಲ್ಲಿ ಟಿ ವಿ ನೋಡ್ಕೊಂಡು ಸೈಕಲ್ನೆಲ್ಲ ದಬಾಕೊಂಡು ನೋಡಿ ಯಾವ ರೀತಿ ಮಲ್ಕೊಂಡು ತಿಂಡಿ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಇದು ಮಾಡ್ತಾ ಇದ್ದ. ಮಕ್ಳಿದ್ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮೆಸ್ಸಿ ಇರುತ್ತೆ. ನಾನಂದರೆ ಅವಾಗಲೆಲ್ಲ ಎತ್ಕೊಬಿಡ್ತೀನಿ, ಜಾಸ್ತಿ ಗಲೀಜು ಇಟ್ಕೊಳ್ಳಲ್ಲ. ಅವನು ಎಷ್ಟೊತ್ತು ಆಡೋವರೆಗೂ ಬಿಡ್ತೀನಿ. ಸ್ವಲ್ಪ ಟಿ ವಿ ನೋಡ್ತಾ ಇರ್ತಾನೆ. ಮತ್ತೆ ಏನಾದರೂ ಕೆಲಸ ಇದ್ದರೆ ನಾನು ಕೆಲಸ ಮಾಡ್ಕೊತೀನಿ.
ಇದೇನಪ್ಪ ಅವಳು ಮನೇಲಿದ್ಲು ಆಲ್ರೆಡಿ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ಹಸ್ಬೆಂಡು ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಅಂದರೆ ಹಸ್ಬೆಂಡ್ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಆಯಿತು ಅಂದ್ಬಿಟ್ಟು ರೆಡಿಯಾಗಿ ನಾವು ಕೂಡ ಹೊರಟಿದ್ದು. ಈ ಹೋಗ್ತಾ ಆಂದವೇ ನಮಗೆ ಮರವಂತೆ ಬೀಚ್ ಸಿಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ನಮಗೆ ಹೋಗ್ತಾ ಸುತ್ತ ಹೊಳೆ ಸಿಗುತ್ತೆ. ಎಷ್ಟು ಹೊಳೆ ಸಿಗುತ್ತೆ ಅಂದರೆ ಒಂದು 4-5 ಹೊಳೆ ಸಿಗುತ್ತೆ. ಫಸ್ಟ್ ನಮಗೆ ಸಿಗೋದು ಇದು ಮರವಂತೆ ಬೀಚ್ ಆದಮೇಲೆ ನಮ್ಗೆ 4-5 ಹೊಳೆ ಸಿಗುತ್ತೆ, ದೊಡ್ಡದು ಹೊಳೆ. ಇದೇನಂದರೆ ಮರವಂತೆ ಬೀಚು ಒಂದು ಕಡೆ ಬೀಚು, ಒಂದು ಕಡೆ ಮಧ್ಯ ರೋಡು, ಆ ಕಡೆ ಇನ್ನೊಂದು ಹೊಳೆ ಇದೆ. ತುಂಬ ಚೆನ್ನಾಗಿತ್ತು. ಎಷ್ಟು ದೂರ ಇದೆ ಅಂದರೆ ಬೀಚು ಸುಮಾರು ದೂರ ಇದೆ. ಈ ಬೀಚು ರೋಡ್ ಮಧ್ಯ ರೋಡು ಸೈಡಲ್ಲಿ. ನನಗೆ ಇಲ್ಲಿ ಬಂದರೆ ನನಗಿದೊಂದು ಖುಷಿ, ಈ ಬೀಚ್ನ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ. ಹಾಗೆ ಸ್ವಲ್ಪ ಇಲ್ಲಿ ಹಸ್ಬೆಂಡು ಕೂಡ ನಿಲ್ಲಿಸಿದ್ರು. ಸ್ವಲ್ಪ ಟೈಮ್ ಇತ್ತು ಅಲ್ವಾ, ಇನ್ನೂ ಏನು ಕತ್ಲೆ ಆಗಿಲ್ಲ. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು, ಜಾಸ್ತಿ ನಿಲ್ಸಿರ್ಲಿಲ್ಲ, ಸ್ವಲ್ಪ ಹೊತ್ತಿಗೆ ಒಂದು 5 ನಿಮಿಷನೂ ನಿಂತ್ಕೊಳ್ಳಿಲ್ಲ ಅನಿಸುತ್ತೆ. ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಹಾಗೆ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ನನ್ನ ಮಕ್ಳಿಗಂದರೆ ಸಖತ್ ಇಷ್ಟ. ನನ್ನ ಮಕ್ಳೇನು ಗೊತ್ತಾ, ಹೊರ್ಗಡೆ ಹೋಗೋದಂದರೆ ಸಖತ್ ಇಷ್ಟ ಅವ್ರಿಗೆ. ಅಮ್ಮ ಎಲ್ಲಿಗೆ ಹೋಗ್ತೀವಮ್ಮ, ಏನಾದರೂ ಒಂಚೂರು ನಾನು ರೆಡಿ ಆಗಕ್ಕೆ ನಿಂತ್ಕೊಂಡ್ರೆ ಸಾಕು ಮನೇಲಿ, ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಮ್ಮ, ಹೋಗೋಣ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಹೊರ್ಗಡೆ ತಿರ್ಗಾಡೋದಂದ್ರೆ ನನ್ನ ಮಕ್ಳಿಗೆ ತುಂಬ ಅಂದರೆ ತುಂಬ ಇಷ್ಟ. ನಾವು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಈ ರೀತಿ. ಅಂದರೆ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಹೋಗ್ದಲೆ. ಸೊ ಹಾಗಾಗಿ ಹೋಗಿ ಬರೋಣ ನಡಿ ಅಂದ್ಬಿಟ್ಟು ಒಂದು ದಿನದ ಮಟ್ಟಿಗೆ ಹೊರಟಿದ್ದು. ಅಂದರೆ ಶನಿವಾರ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ಹೊರಟಿತ್ತು ನಾವು. ಹಾಗೆ ಇದು ನೋಡಿ ಎಷ್ಟು ದೂರ ನಮಗೆ ರೋಡು ಪಕ್ಕದಲ್ಲಿ ಈ ಬೀಚ್ ಇದೆ ಅಂತ ನೋಡ್ಬೋದು. ಮತ್ತು ನಾವು ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಆಂಜನೇಯನ ಟೆಂಪಲ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಅಂದರೆ ಟೆಂಪಲ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಂಜನೇಯನ ವಿಗ್ರಹವೂ ಕೂಡ ತುಂಬ ಅಂದರೆ ತುಂಬ ಹೈಟಲ್ಲಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನ. ನಾನು ಮೊದಲು ಹೋಗಿದ್ದೀನಿ ದೇವಸ್ಥಾನ, ಇಲ್ಲ ಅಂತಿಲ್ಲ, ತುಂಬ ಟೈಮ್ ಆಯಿತು ಹೋಗ್ದಲೆ. ಮತ್ತು ಇದು ಇವಾಗ ಹೊಸ್ದಾಗಿ ಇದೆಲ್ಲ ಪೇಂಟಿಂಗ್ ಆಗಿರೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ನಾವಿಲ್ಲಿ ಹಸ್ಬೆಂಡ್ ಅಕ್ಕನ ಮನೆಗೂ ಕೂಡ ಬಂದು
ಹಸ್ಬೆಂಡ್ ಅಕ್ಕನ ಮನೆ ಹತ್ರ ಸುತ್ತಮುತ್ತನೂ ಕೂಡ ಗಿಡ ಮರಗಳೇ ಇದೆ. ಮತ್ತು ಅವ್ರದ್ದು ಹಸುಗಳು ಕೂಡ ಇದೆ ಸುಮಾರು. ತುಂಬ ಚೆನ್ನಾಗಿದೆ ನೇಚರು ಕೂಡ. ಇಲ್ಲೆಲ್ಲ ಜಾಸ್ತಿ ಗದ್ದೆಗಳಿರುತ್ತೆ. ಇಲ್ಲೆಲ್ಲ ಈ ಭತ್ತ ಮತ್ತು ಈ ಕಡಲೆಕಾಯಿ ಬೀಜ ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಲ್ಲ, ಅದು ಕಡಲೆಕಾಯಿನ ಬೆಳೆಸೋದಕ್ಕೆ ಹಾಕಿದ್ರು. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ತುಂಬ ಗ್ರೀನರಿ ಇರುತ್ತೆ. ಈ ಎಂತ ಅಂತಾರೆ, ಈ ಭತ್ತ ಹಾಕ್ದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಅವ್ರ ಮನೆ ಸುತ್ತಮುತ್ತ ಕೂಡ ನಾನು ಯಾವ ರೀತಿ ವ್ಯೂ ಇದೆ ಅಂತಲೂ ಕೂಡ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಶೇಂಗಾ ಬೀಜ ಅಂತಾರಲ್ಲ, ಅದ್ರದ್ದು ಕಡಲೆಕಾಯಿ ಬೀಜದ ಗಿಡ ಹಾಕಿದ್ದಾರೆ. ಇವ್ರ ಮನೆ ಹತ್ರ ಎಲ್ಲ ಜಾಸ್ತಿ ಮರಳಿರೋದು. ಕೆಳಗಡೆ ನೆಲದಲ್ಲಿ ಮಣ್ಣಿದೆ ಅಂತೆ, ಬಟ್ ಇಲ್ಲಿ ಸಮುದ್ರ ಹತ್ರ ಅಲ್ವಾ, ಸೊ ಹಾಗಾಗಿ ಮರಳು ಮೇಲೆಲ್ಲ ಮರಳು ಇದೆ ತುಂಬ. ಹಾಗೆ ನನ್ನ ಮಗ ಮತ್ತು ನನ್ನ ಇಬ್ಬರು ಮಕ್ಕಳು ಇಲ್ಲ ಅವ್ರ ಅಣ್ಣನ ಜೊತೆ ಸೇರ್ಕೊಂಡು ಈ ಕ್ರಿಕೆಟ್ ಮ್ಯಾಚ್ನ ಆಟ ಆಡ್ತಾ ಇದ್ರು. ನನ್ನ ಮಗನಿಗೆ ಹೇಳ್ಬೇಕಂದ್ರೆ ಬ್ಯಾಟ್ ಹಿಡಿಯೋದಕ್ಕೆ ಶಕ್ತಿನೇ ಇಲ್ಲ, ಆದರೂ ನಾನು ಆಟ ಆಡ್ತೀನಿ ಅಂದ್ಕೊಂಡು ಬ್ಯಾಟ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ಎಷ್ಟು ಕ್ಯೂಟ್ ಅಲ್ವಾ, ಅದನ್ನು ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ. ನನಗಂತೂ ತುಂಬ ಖುಷಿ ಆಗುತ್ತೆ, ನನ್ನ ಇಷ್ಟು ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಹಾಗೆ ಇದು ಬೆಳಗ್ಗಿನ ವಿಡಿಯೋ ಅಂತ ಹೇಳ್ಬೋದು. ಇದು ಭಾನುವಾರದ ವಿಡಿಯೋ. ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಮನೆ ಹಿಂದೆಗಡೆ ನೋಡಿ ಸುಮಾರು ಗಿಡಗಳೆಲ್ಲ ಹಾಕಿದ್ದಾರೆ. ಬಾಳೆ ಗಿಡ ಮತ್ತು ಪಪಾಯ ಹಣ್ಣು, ಆಮೇಲೆ ತೊಂಡೆಕಾಯಿ ಗಿಡ, ಬದನೆಕಾಯಿ ಗಿಡ, ಸುಮಾರು ಗಿಡಗಳು ಹಾಕಿದ್ರು. ತುಂಬ ಚೆನ್ನಾಗಿದೆ ಅವ್ರ ಮನೆಯಿಂದ ಹಿಂದೆಗಡೆ ವ್ಯೂ ಕೂಡ. ಹಾಗೆ ನಾವಿಲ್ಲಿ ಅವ್ರ ಮನೆ ಹತ್ರನೇ ಕಿರಿಮಂಜೇಶ್ವರ ಬೀಚ್ ಅಂತ ಇದೆ. ಏನೊಂದು 5 ನಿಮಿಷ ದಾರಿ ಅಷ್ಟೇ ಕಾರಲ್ಲಿ ಹೋದ್ರೆ. ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡೋಣ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂದ್ಕೊಂಡು ಬೀಚ್ ಕಡೆ ಬಂದು. ಅಂದರೆ ಒಂದ್ಸಲಿ ಉಪ್ಪಿನ ಸ್ನಾನ ಮಾಡೋದು ದೇಹಕ್ಕೆ ಒಳ್ಳೇದಂತೆ, ನೆಗೆಟಿವ್ ಎನರ್ಜಿ ಕೂಡ ಇರಲ್ಲ ಉಪ್ಪಿನ ಸ್ನಾನ ಮಾಡೋದ್ರಿಂದ ಅಂತ
ಹಸ್ಬೆಂಡು ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಹಾಗಾಗಿ ನಾವು ಮತ್ತು ಅಕ್ಕ ಹಸ್ಬೆಂಡ್ ಎಲ್ಲ ಕೂಡ ಬಂದಿದ್ರು. ಎಲ್ಲರೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದು. ನಾವು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಕಳಾಗಬೇಕು ಅಂತ ಹೇಳ್ತೀವಲ್ಲ, ಅದು ಈ ರೀತಿ ಬೀಚ್ಗೆಲ್ಲ ಬಂದಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ. ಯಾವಾಗಲೂ ನಾವು ಮನೇಲಿ ಸ್ಟ್ರೆಸ್ ಫೀಲ್ ಮಾಡ್ಕೊಂಡು ಕೆಲಸ ಮಾಡೋದು ಇದ್ದೇ ಇರುತ್ತಲ್ವ. ಹಾಗಾಗಿ ಈ ಮಂತ್ಲಿ ಒಂದ್ಸಲ ಆದರೂ ಎಲ್ಲರೂ ಹೊರಗಡೆ ಹೋಗಿ ಬರಬೇಕು, ನಮ್ಮನ್ನು ನಾವು ಫ್ರೀ ಮಾಡ್ಕೋಬೇಕು ಟೈಮು. ಯಾವಾಗೂ ಕೆಲಸ ಮಾಡ್ಕೊಂಡು ನಮ್ಮ ಮೈಂಡು ಕೂಡ ಅಯ್ಯೋ ಯಾವಾಗೂ ಕೆಲಸ ಅಲ್ವಪ್ಪ, ಏನು ಲೈಫೇ ಇಷ್ಟೇನಾ ಅಂತ ಅನ್ನಿಸ್ತಾ ಇರುತ್ತೆ. ಹೀಗೆ ಆವಾಗವಾಗ ನಾವು ಹೊರಗಡೆ ಹೋಗಬೇಕು, ಚಿಕ್ಕ ಮಕ್ಳು ಥರ ಎಂಜಾಯ್ ಮಾಡಬೇಕು, ಆವಾಗ ಫ್ರೀ ಮೈಂಡ್ ಇರುತ್ತೆ. ಹಾಗಾಗಿ ನಾವು ಕೂಡ ಹೊರಗಡೆ ಬಂದು ತುಂಬಾ ಖುಷಿ ಆಗುತ್ತೆ ಬೀಚ್ಗೆ ಬಂದರೆ. ನಾನು ನೋಡಿ ಒಳ್ಳೆ ಚಿಕ್ಕ ಹುಡುಗಿ ಥರ ಇಲ್ಲಿ ನನ್ನ ಫ್ಯಾಮಿಲಿಯವ್ರದ್ದು ಹೆಸರೆಲ್ಲ ಬರಿತಾ ಕೂತಿದ್ದೀನಿ. ತುಂಬ ಖುಷಿ ಆಗುತ್ತೆ ಒಂಥರ ಎಂಜಾಯ್ ಮಾಡೋದಕ್ಕೆ. ಹಾಗೆ ಈ ನನ್ನ ಪುಟ್ಟ ಚಾನಲ್ನ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಲವ್ ಯು ಆಲ್.